ಎಲ್ಲ ಆತ್ಮೀಯ ವೃತ್ತಿ ಮಿತ್ರರಿಗೆ ನಮನಗಳು. ಇಂದು ಗಣಿತ ಕಲಿಕಾ ಆಂದೋಲನದ GKA ಕಿಟ್ ಏನಿದೆ, ಇದರಲ್ಲಿ ಇರತಕ್ಕಂತಹ ಸಾಮಗ್ರಿಗಳನ್ನು ಬಳಸಿ ಹೇಗೆ ತರಗತಿ ಪ್ರಕ್ರಿಯೆಯಲ್ಲಿ ಗಣಿತದ ಪರಿಕಲ್ಪನೆಗಳನ್ನು ಬಳಸಬಹುದು ಅನ್ನೋದ್ರ ಬಗ್ಗೆ ನಿದರ್ಶನ ಸಹಿತ ವಿವರಣೆಯನ್ನು ಈ ಒಂದು ಕಾರ್ಯಾಗಾರದ ಸರಣಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಈಗಾಗಲೇ ನಾವು ಈ ಶೈಕ್ಷಣಿಕ ವರ್ಷದಲ್ಲಿ ಗಣಿತ ಕಲಿಕಾ ಆಂದೋಲನದ ಪರಿಚಯವನ್ನು ತಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕೆ ವೈಜಯಂತಿ, ಮುಖ್ಯಸ್ಥರು, ಅಕ್ಷರ ಫೌಂಡೇಶನ್, ಅವರು ಹಾಜರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಶ್ರೀ ಮೋಹನ್ ಕುಮಾರ್ BM CO ಇದ್ದಾರೆ, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಶ್ರೀಮತಿ ಶೈಲಜಾ T ಮೇಡಮ್ ಅವರಿದ್ದಾರೆ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಪುಷ್ಪಾ ತಂತ್ರಿ ಅವರಿದ್ದಾರೆ ಅಕ್ಷರ ಫೌಂಡೇಶನ್ ವತಿಯಿಂದ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಎಲ್ಲ ಸ್ವೀಕೃತಿ ಕೇಂದ್ರಗಳಲ್ಲಿ ಹಾಗೂ ಯೂಟ್ಯೂಬ್ ಲೈವ್ ಮುಖಾಂತರ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ಲ ಶಿಕ್ಷಕರು, CRP ಮಿತ್ರರು, BRP ಮಿತ್ರರು ಮತ್ತು ಶೈಕ್ಷಣಿಕ ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಏನು ಕಲಿಕೋಪಕರಣಗಳು ಇದೆ ಕಿಟ್ ಒಳಗಡೆ ಬಂದಿರತಕ್ಕಂಥದ್ದು, ಇದನ್ನು ಯಾವ ರೀತಿಯಲ್ಲಿ ನಮ್ಮ ಪರಿಕಲ್ಪನೆಗಳಿಗೆ ಬಳಸೋದಕ್ಕೆ ಸಾಧ್ಯ, ನೇರವಾಗಿ ಯಾವ ಪರಿಕಲ್ಪನೆಗಳನ್ನು ಅದು ಬೆಂಬಲಿಸುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗೆಯೇ ಒಂದು ಪರಿಕಲ್ಪನೆಯನ್ನು ಕಲಿಸೋದಕ್ಕೆ ವಿನ್ಯಾಸಗೊಳಿಸಿದರೂ ಕೂಡ ಅದರಿಂದ ಇನ್ನೂ ಬೇರೆ ಬೇರೆ ಗಣಿತೀಯ ಪರಿಕಲ್ಪನೆಗಳನ್ನು ಕಲಿಸೋದಕ್ಕೆ ಸಾಧ್ಯ ಇದೆ. ಮತ್ತು ಕೆಲಸತಿ ಏನಾಗುತ್ತೆ ಅಂದರೆ, ಬಳಸುವ ಕ್ರಮವನ್ನು ನಾವು ನೋಡಿ ತಿಳಿದುಕೊಂಡ್ರೆ ಅದು ಹೆಚ್ಚು ದಿನಗಳ ಕಾಲ ನಮ್ಮ ಜೊತೆಗೆ ಆ ಅನುಭವ ದಟ್ಟವಾಗಿರ್ತದೆ. ಹಾಗಾಗಿ ಅದನ್ನು ನೋಡುವ ಅವಕಾಶ ಕೂಡ ಇದೆ. ಹಾಗೆಯೇ ವಿಸ್ತೃತವಾದ ಗಣಿತ ಕಲಿಕಾ ಆಂದೋಲನದ ಪರಿಚಯ ಮಾಡಿಕೊಳ್ಬೇಕು. ಈ ಕಿಟ್ಗಳನ್ನು ತರಗತಿ ಒಳಗಡೆ ಹೆಂಗೆ ಬಳಸಬೇಕು ಅಂತಂದರೆ, ನಾವು ದೀಕ್ಷಾ ಪೋರ್ಟಲ್ನಲ್ಲಿ ಈಗಾಗಲೇ ಕೋರ್ಸನ್ನು ಕೂಡ ಇನ್ನೊಂದು ಸತಿ ಡಿಸೆಂಬರ್ 31ರವರೆಗೆ ವಿಸ್ತರಿಸಲಾಗಿದೆ. ಆ ಲಿಂಕನ್ನು ಬಳಸಿ ಯಾರ್ಯಾರು ಈ ಹಿಂದೆ ಈ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಇದನ್ನು ಜಾಯಿನ್ ಆಗಿ ತಾವು ಈ ಕೋರ್ಸನ್ನು ಮಾಡಬಹುದು. ಇದಕ್ಕೆ SSOನಲ್ಲಿ ಸಾಧ್ಯ ಆಗದಲೇ ಇರೋರು, ಅಂದರೆ ಸಿಂಗಲ್ ಸೈನ್ ಆನ್ ಸಾಧ್ಯ ಆಗದಲೇ ಇರೋರು ತಮ್ಮ Gmail ಅಥವಾ ಇನ್ನಿತರ ಮೇಲ್ ID ಅಕೌಂಟನ್ನು ಹೊಂದಿದ್ರೆ ಅದ್ರ ಮುಖಾಂತರ ಲಾಗಿನ್ ಆಗಿ ಕೂಡ ತಾವು ದೀಕ್ಷಾ ಪೋರ್ಟಲ್ನಲ್ಲಿ ಈ ಕೋರ್ಸನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಶ್ರೀಮತಿ ವೈಜಯಂತಿ ಮೇಡಮ್ ಅವರು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ